ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. CWMA ಸಭೆಯತ್ತ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಕಾರಣ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆ ರಾಜ್ಯದ ಮಟ್ಟಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಕುಡಿಯೋದಕ್ಕೆ ನೀರಿಲ್ಲದ ಹೊತ್ತಲ್ಲಿ ಬಂದಿರುವಂತಹ ಆದೇಶದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಹಂಗಾಗಿ ರೈತರ ಆಕ್ರೋಶಕ್ಕೆ ಮಣಿದು ಇವತ್ತು ತುರ್ತು ಸಭೆಯನ್ನ CWMA ಕರೆದಿರೋದು. ಹಂಗಾಗಿ ಆ ಸಭೆಯತ್ತ ಇಡೀ ರಾಜ್ಯದ ಜನರ ಚಿತ್ತ. ಮಂಡ್ಯ, ಮೈಸೂರು ಭಾಗದಲ್ಲಿ ಇವತ್ತು ಕೂಡ ಹೋರಾಟ ಮುಂದುವರಿಯಲಿದೆ. ಇವತ್ತಿನ ಹೋರಾಟದಲ್ಲೂ ರೈತರು ವಿವಿಧ ಸಂಘಟನೆಯವರು ಭಾಗಿಯಾಗಲಿದ್ದಾರೆ. CWMA ಸಭೆಯ ನಿರ್ಣಯದ ಮೇಲೆ ಹೋರಾಟದ ರೂಪುರೇಷೆಗೆ ನಿರ್ಧಾರ ಮಾಡಿದ್ದಾರೆ ರೈತರು. ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಆದೇಶ ಕೊಟ್ಟಿದೆ ಪ್ರಾಧಿಕಾರದ ಆದೇಶ ಪ್ರಶ್ನಿಸಿ ಇವತ್ತು ಮೇಲ್ಮನವಿ ಸಲ್ಲಿಕೆ ಆಗಲಿದೆ. ಒಂದ್ ಕಡೆ ಕಾನೂನು ಹೋರಾಟಕ್ಕೆ ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇತ್ತು. ಬಟ್ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ CWMA ತುರ್ತು ಸಭೆಯನ್ನ ಕರೆದಿದೆ, ವಾಸ್ತವ ಪರಿಸ್ಥಿತಿಯನ್ನ ಅವಲೋಕನ ಮಾಡೋ ನಿಟ್ಟಿನಲ್ಲಿ. ಹಂಗಾಗಿ ನಮ್ಮ ರಾಜ್ಯದಿಂದ ಭಾಗಿಯಾಗುವಂತಹ ಪ್ರತಿನಿಧಿಗಳು ರಾಜ್ಯದ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡ್ಕೊಡ್ತಾರಾ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಹಂಗಾಗಿ ಇವತ್ತಿನ ಸಭೆಯತ್ತ ಎಲ್ಲರ ಚಿತ್ತ ಇದೆ. ಕರ್ನಾಟಕ ಬಂದ್ ಭವಿಷ್ಯ ಕೂಡ ಸಭೆಯ ಮೇಲೆ ನಿರ್ಧಾರ ಆಗುತ್ತೆ. ರೈತರ ಹೋರಾಟ ಮುಂದೆ ಹೇಗಿರುತ್ತೆ ಅನ್ನೋದು ಕೂಡ ಡಿಸೈಡ್ ಆಗೋದು ಇವತ್ತಿನ ಸಭೆಯಲ್ಲಿ ಬರುವ ಆದೇಶದ ಮೇಲೆ. ಬರಗಾಲ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗಿಲ್ಲ. ನೀರಿನ ಮಟ್ಟ ಕಾವೇರಿ ಕೊಳ್ಳದಲ್ಲಿ ದಿನೇ ದಿನೇ ಕುಸಿತ ಆಗ್ತಾ ಇದೆ. ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಕುಡಿಯೋದಕ್ಕೂ ಕೂಡ ನೀರಿಲ್ಲದ ಪರಿಸ್ಥಿತಿ. ಹಿಂಗೆ ಪರಿಸ್ಥಿತಿ ಮುಂದುವರೆದ್ರೆ ಮುಂದೊಂದು ದಿನ ಕುಡಿಯೋ ನೀರಿಗೂ ಕೂಡ ನಾವು ಪರದಾಡಬೇಕಾಗುತ್ತೆ. ಅಂಥದ್ರಲ್ಲಿ ಇರುವ ನೀರಲ್ಲೇ ನೀವು ತಮಿಳುನಾಡಿಗೂ ನೀರು ಹರಿಸ್ಬೇಕು ಅಂತ ಹೇಳಿಬಿಟ್ರೆ, ಆದೇಶ ಬಂದ್ರೆ ಬದುಕೋದು ಹೇಗೆ? ರಾಜ್ಯಕ್ಕೆ ಅನ್ಯಾಯ ಆಗಿದೆ, ರೈತರಿಗೆ ಅನ್ಯಾಯ ಆಗಿದೆ ಅಂತ ಸಿಡಿದೆದ್ದು ರೈತರು ಹೋರಾಟ ಮಾಡ್ತಿದ್ದಾರೆ ಬೀದಿಗಿಳಿದು. ಹಂಗಾಗಿ ಇಷ್ಟೆಲ್ಲ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ತುರ್ತು ಸಭೆಯನ್ನ CWMA ಕರೆದಿರೋದು. ಇವತ್ತು ರಾಜ್ಯದ ಪ್ರತಿನಿಧಿಗಳು, ಹಲವು ರಾಜ್ಯದ ಪ್ರತಿನಿಧಿಗಳು, ತಮಿಳುನಾಡಿನ ಪ್ರತಿನಿಧಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹಂಗಾಗಿ ನಮ್ಮ ಪ್ರತಿನಿಧಿಗಳು ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡಿಕೊಡಬೇಕು, ವಾಸ್ತವ ಪರಿಸ್ಥಿತಿಯನ್ನ ಹೇಳಬೇಕು, ನೀವು ಮನವರಿಕೆ ಮಾಡಿಕೊಡಿ ಅಂತ ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಪ್ರತಿನಿಧಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಪ್ರಾಧಿಕಾರದ ಆದೇಶ ರೈತರ ಪಾಲಿಗೆ ಮರಣ ಶಾಸನ ಅನ್ನೋ ಕಾರಣಕ್ಕೆ ಹೋರಾಟಗಳಾಗ್ತಾ ಇದೆ. ಇಷ್ಟೆಲ್ಲ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಇವತ್ತು ಒಂದು ತುರ್ತು ಸಭೆ CWMA ಇಂದ. ಸಭೆಯ ಕಡೆಗೆ ಎಲ್ಲರ ಚಿತ್ತ, ಅದರ ಮಧ್ಯದಲ್ಲೂ ಕೂಡ ಹೋರಾಟ ಮುಂದುವರಿತಾ ಇದೆ. ಪರಿಸ್ಥಿತಿ ಹೆಂಗಿದೆ ಆ ಭಾಗದಲ್ಲಿ ಅಂತ? ಎಷ್ಟು ಏನು ಕಳೆದ 2 ದಿನಗಳಿಂದಷ್ಟೇ ಕೂಡ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಆದೇಶ ಕೊಡ್ತು. ಆದೇಶ ಬಂದ ಬೆನ್ನಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ಏನು ರೈತರು ಸೇರಿದಂತೆ ಸಂಘಟನೆಗಳು ಕಳೆದ 3 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯುವಂತ ಸಾಧ್ಯತೆ ಇರುವಂತದ್ದು. ಜಿಲ್ಲೆ ಮತ್ತೆ ರಾಜ್ಯದಲ್ಲಿ ಪ್ರತಿಭಟನೆ ಹೆಚ್ಚಾದಂತೆ ಈಗ ರಾಜ್ಯ ಸರ್ಕಾರ ಕೂಡ ಈಗ ಮೇಲ್ಮನವಿಗೆ ನಿರ್ಧಾರವನ್ನ ಮಾಡ್ಕೊಂಡಿದೆ. ಜೊತೆಗೆ ಇವತ್ತು ಕೂಡ ಒಂದು ಕಾವೇರಿ ನಿರ್ವಹಣಾ ಮಂಡಳಿಯ ಒಂದು ಸಭೆ ತುರ್ತು ಸಭೆ ಇರುವಂತದ್ದು. ಈ ಸಭೆಯಲ್ಲಿ ಏನಾಗುತ್ತೆ ಅನ್ನೋದು ನಿರ್ಣಯದ ಮೇಲೆ ಮತ್ತಷ್ಟು ಹೋರಾಟದ ಕಿಚ್ಚು ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ರೈತರ ಸಂಘಟನೆಗಳು ಸೇರಿದಂತೆ ಹಲವು ಕನ್ನಡಪರ ಹೋರಾಟಗಳು ಈಗಾಗಲೇ ಚಿಂತನೆಯನ್ನ ಮಾಡಿದೆ. ಜೊತೆಗೆ ಇವತ್ತು ಸಭೆಯನ್ನು ನಡೆಸುವ ಮೂಲಕ ಏನಾದ್ರು ಇವತ್ತು ಕೂಡ ರಾಜ್ಯಕ್ಕೆ ವ್ಯತಿರಿಕ್ತವಾಗಿ ತೀರ್ಪನ್ನ ಬಂದ್ರೆ ಕಾವೇರಿಯ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ರೂಪಕ್ಕೆ ಕೊಂಡೊಯ್ಯಲಿಕ್ಕೆ ಈ ಇವತ್ತು ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಅದರ ಜೊತೆಗೆ ಕೂಡ ಇವತ್ತು ಕೂಡ ಮಂಡ್ಯ ನಗರದ ಸೇರಿದಂತೆ ತಾಲೂಕು ಕೇಂದ್ರಗಳಲ್ಲಿ ಕೂಡ ಇವತ್ತು ರೈತ ಸಂಘ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತು ಪ್ರಗತಿಪರ ಹೋರಾಟಗಳು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. 11 ಗಂಟೆ ವೇಳೆಗೆ ಮಂಡ್ಯದ ಸಂಜೆ ವೃತ್ತದಲ್ಲಿ ಇವತ್ತು ರೈತ ಹಿತರಕ್ಷಣಾ ಸಮಿತಿಯಿಂದ ಒಂದು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಜೊತೆಗೆ ಏನೀಗ CWC ಕೊಟ್ಟಿರುವಂತಹ ಆದೇಶವನ್ನ ಹಿಂಪಡಿಬೇಕು, ಇಲ್ದಿದ್ರೆ ನಾವು ರಾಜ್ಯವನ್ನ ಬಂದ್ ಮಾಡುವಂತ ಎಚ್ಚರಿಕೆಯನ್ನು ಕೂಡ ಮಂಡ್ಯ ಭಾಗದ ರೈತರು ಕೊಡ್ತಿದ್ದಾರೆ. ಜೊತೆಗೆ ಈಗ ಸದ್ಯಕ್ಕೆ ಮಂಡ್ಯ ಜಿಲ್ಲೆ ಮತ್ತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾಡ್ತಿರುವಂತಹ ಚಳವಳಿ ಇಡೀ ಕರ್ನಾಟಕದಾದ್ಯಂತ ಹಬ್ಬಿ ಕಾವೇರಿ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇರುವಂತದ್ದು. ಶ್ರುತಿ. ಓಕೆ ರಾಘವೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.